ಸೊ ವೀರಪ್ಪನ ಹೀರೋ ಅಂತ ಹೇಳೋರು ದೂರದಿಂದ ನೋಡಿರೋ ಜನರು ಅಷ್ಟೇ. ನೋಡಿರೋರು ಯಾರು ಹೇಳಲ್ಲ ಅವನು. ಈ ಮಣ್ಣು ಕಾಡು ಒಳಗಡೆ ಇರೋ ಗಂಟ ಹೀರೋ. ಕಾಡ್ಬಿಟ್ಟು ಒಂದ್ ಹೆಂಚೆ ನಾಡು ಒಳಗಡೆ ಇಟ್ಬಿಟ್ರೆ ಇವನು ಜೀರೋ. ಬಟ್ ವೀರಪ್ಪನ್ ಜೀವನದಲ್ಲಿ ಅತಿ ಹೆಚ್ಚು ದುಡ್ಡು ನೋಡಿದ್ದೆ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡಿದ್ರು. ಖಂಡಿತ ಅಣ್ಣವ್ರು ಕಿಡ್ನಾಪ್ ಅಲ್ಲೇ ಅವ್ರು ನೋಡಿರೋದು. ಸೊ ನಿಮ್ ಪ್ರಕಾರ ಒಂದ್ ಅಂದಾಜು ಒಂದ್ 30ರಿಂದ 35 ಕೋಟಿ ಇರ್ಬೋದು ಸರ್. ಕಾಡಲ್ಲಿ ಇನ್ನೂ ದುಡ್ಡು ಇದೆ, ಇನ್ನು ಕಾಡಲ್ಲಿ ದುಡ್ಡಿದೆ. ವೀರಪ್ಪನ್ ದುಡ್ಡಿದೆ. ವೀರಪ್ಪನ್ ದುಡ್ಡು ಎಷ್ಟಿರ್ಬೋದು? ಕಡಿಮೆ ಅಂದ್ರೆ ಒಂದು 10 ಕೋಟಿ ಇರ್ಬೋದು. ಇನ್ನೊಂದು ವಿಷಯ, ವೀರಪ್ಪನ್ ಸಾವು ಬಗ್ಗೆನೂ ಸುಮಾರು ಜನ ಅಲ್ಲ ನಾಟಕ ಸರ್, ಸುಲೋಪಾಯನ್ ಕೊಟ್ಟು ಸಾಯಿಸಿದ್ರು, ಅದೇ ಸತ್ಯ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ನನ್ನ ಚಾನಲ್ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ಹೊಸ ವಿಡಿಯೋಸ್ ಹಾಕೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಒಂದು ಮೈನ್ ವಿಷಯಕ್ಕೆ ಏನಂದ್ರೆ, ಈಗ ರಾಜ್ಕುಮಾರ್ ಅವರೆಲ್ಲ ಕಿಡ್ನಾಪ್ ಆದಾಗ ಸುಮಾರು ಅಷ್ಟು ದುಡ್ಡು ಬಂತು, ಇಷ್ಟು ದುಡ್ಡು ಬಂತು ಅಂತೆಲ್ಲ ಹೇಳ್ತಾರೆ. ಆಮೇಲೆ ಅದಕ್ಕಿಂತ ಮುಂಚೆ ಸುಮಾರು ಜನನ ವೀರಪ್ಪನ್ ಕಿಡ್ನಾಪ್ ಮಾಡಿದ್ದ. ಆ ಟೈಮಲ್ಲೆಲ್ಲ ಅವ್ರಿಗೆ ಎಷ್ಟು ದುಡ್ಡು ಬಂದಿರಬಹುದು? ನಿಮಗೇನಾದ್ರೂ ಅದ್ರ ಬಗ್ಗೆ ಮಾಹಿತಿ ಇದೆಯಾ ಸರ್? ರಾಜಣ್ಣವ್ರು ಕಿಡ್ನಾಪ್ ಮಾಡುವಾಗ ಅವ್ನು ದುಡ್ಡು ಬಂದಿಲ್ಲ ಅಂದರೆ 3 ತಿಂಗಳು ಯಾಕೆ 106 ದಿನ 108 ದಿನ ಇಟ್ಕೊಳ್ಬೇಕು ಅವಶ್ಯಕತೆ ಏನಿತ್ತು ಅವನಿಗೆ? ಈಗ ಅವ್ರು ರಾಜ್ಕುಮಾರ್ ಅವ್ನು ಸಾಯಿಸ್ಬೇಕಂದ್ರೆ ಆವತ್ತು ಸಾಯಿಸ್ಬರ್ಬೋದಲ್ಲ, ದುಡ್ಡಕ್ಕಾಗಿ ಇಟ್ಕೊಂಡಿದ್ದದ್ದು. ಅವನು ಕಾವೇರಿ ನೀರು ಬಿಡಿ, ಬೆಂಗಳೂರಲ್ಲಿ ತಿರುವಳ್ಳೂರು ಶಾಲೆ ಓಪನ್ ಮಾಡಿ ಅದೆಲ್ಲ ಬರೀ ಡೆಕೋರೇಷನ್ ಮಾಡ್ಕೊಂಡು ಕುತ್ಕೊಂಡಿತ್ತು. ಅವನಿಗೆ ಬರ್ಬೇಕಾದ್ರೆ ಸೆಟಲ್ಮೆಂಟ್ ಆಯಿತು, ಅದನ್ನ ಅವ್ರನ್ನ ಬಿಟ್ಟು ಕಳಿಸ್ದ. ಹಾರ ಹಾಕಿ ಸಾಲು ಇಲ್ವೆಲ್ಲ ಹಾಕಿ ಒಳ್ಳೆ ಗಂಡಿದ್ದ ಬಿಟ್ಟು ಕಳಿಸ್ದ. ಒಳ್ಳೆಯವನು ಅಂತ ತೋರಿಸ್ಕೊಂಡ. ಒಟ್ಟು ದುಡ್ಡಿಗೋಸ್ಕರನೇ ಅಷ್ಟು ದಿವಸ ದುಡ್ಡಿಗೋಸ್ಕರ ಮಿಕ್ಕದೆಲ್ಲ ನಾಟಕ. ಕಲ್ಲ ಹೇಳೋದೆಲ್ಲ ನಿಜ ದೇಶ ನಂಬುದ್ರೆ ಉದ್ಧಾರಣೆ ಆಗಲ್ಲ ಸರ್. ನಿಮ್ ಪ್ರಕಾರ ನೀವು ಇಲ್ಲಿ ಇರೋದ್ರಿಂದ ನಿಮ್ಗೊಂದು ಮಾಹಿತಿ ಬಂದಿರುತ್ತೆ, ಅಂದ್ರೆ ಈಗ ಜನರಿಗೆ ಅದ್ರ ಬಗ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಎಷ್ಟು ಬಂದಿದೆ ಎಷ್ಟು ಹೋಗಿದೆ ಅನ್ನೋದು. ಸೊ ನಿಮ್ಗೆ ಏನಾದ್ರು ಒಂದು ಐಡಿಯಾ ಇದೆಯಾ ಎಷ್ಟು ಬಂದಿದೆ ಏನು ಅಂತ? ಹೆಂಗಿದ್ರೆ ಒಂದು 20-30 ಕೋಟಿ ಕೊಟ್ಟಿರ್ಬೇಕು ಸರ್. 20-30 ಕೋಟಿ ಕಾಡಲ್ಲಿ ಇನ್ನೂ ದುಡ್ಡು ಇದೆ. ಇನ್ನು ಕಾಡಲ್ಲಿ ದುಡ್ಡಿದೆ. ವೀರಪ್ಪನ್ ದುಡ್ಡಿದೆ. ಎಷ್ಟಿರ್ಬೋದು? ಒಂದು ಕಡಿಮೆ ಅಂದ್ರೆ ಒಂದು 10 ಕೋಟಿ ಇರ್ಬೋದು. ಒಂದು 10 ಕೋಟಿ ಊತಾಕ್ಬಿಟ್ಟಿದ್ದಾನೆ. ಆ ಸೇತುಕುಳಿಗೆ ಗೋವಿಂದ ಇಬ್ಬರಿಗೆ ಮಾತ್ರ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ. ಸೊ ಇವಾಗ ಅವರಿಬ್ರು ಬದುಕಿಲ್ಲ. ಸೊ ಆ ದುಡ್ಡು ಅಲ್ಲೇ ಎತ್ತಕ್ಕಾಗಲ್ಲ. ಬೇರೆ ಅವ್ರು ಯಾರಿಂದ ಸಾಧ್ಯವೇ ಇಲ್ಲ ಅದು ಎತ್ತಕ್ಕೆ. ಅಂತ ಜಾಗದಲ್ಲಿ ಅವ್ರು ಇಟ್ಟಿರ್ತಾರೆ. ಹೌದು, ಇಡೋದು ಅಂತ ಜಾಗದಲ್ಲಿ ನೋಡಿ ಇಡೋದು. ದುಡ್ಡು ಕೈಗೆ ಮಾಡಿದ್ದು ಅದೇ ಸತ್ಯ, ಮಾತೆಲ್ಲ ಸುಳ್ಳು. ಈಗ ಶ್ರೀನಿವಾಸ ಸಾಹೇಬನು ಸರೆಂಡರ್ ಆಗ್ತೀನಿ ಅಂದ್ಬಿಟ್ಟು ಕರೆದು ಹೊಡೆಸಿಲ್ವಾ? ನ್ಯಾಯವಾದಕ್ಕೆ ಸರೆಂಡರ್ ಆಗ್ಬೇಕಲ್ಲ. ನಾವು ಅಪರಾಧಿಗಳು ಯಾವುದೋ ನಮ್ಮ ಕಾರ್ಯಕ್ಕೆ ಯಾವುದೋ ಸುಳ್ಳು ಹೇಳ್ಕೊಳ್ತೀವಿ ಸರ್. ಈಗ ಅಣ್ಣವ್ರನ್ನ 108 ದಿನ ಇಟ್ಕೊಂಡು ದುಡ್ಡು ಇಲ್ಲ ಅಂದ್ರೆ ನಾವು ಕಾವೇರಿ ನೀರು ಬಿಡಿ, ತಿರುವಳ್ಳೂರು ಶಾಲೆ ಕೊಡಿ, ಅದು ಕೊಡಿ ಇದು ಕೊಡಿ ಅಂದ್ಬಿಟ್ಟು ನಾವು ಹೋಗಿ ಸರ್ಕಾರಕ್ಕೆ ಮನವಿ ಮಾಡೋ ಮಟ್ಟದ ಯೋಗ್ಯವಾದ ವ್ಯಕ್ತಿಗಳ ನಾವೇ ಒಂದು ಕಳ್ಳರು. ನಮ್ಮ ಮೇಲೆ 106 AK-47 ಹುಡುಕಾಡ್ತಾರೆ. ನಾವು ಹೋಗಿ ಇದೆಲ್ಲ ಕೇಳ್ಬಿಟ್ಟು ಕುತ್ಕೊಂಡಿರ್ತಾನ ದುಡ್ಡುಗಾಗಿ. ಆಪರೇಷನ್ ಟೈಮಲ್ಲಿ ನಿಲ್ಲಿಸ್ಬಿಟ್ಟಿದ್ರಲ್ಲ ಅಣ್ಣವ್ರಿಗೆ, ಅದು ಹೆಚ್ಚು ಕಮ್ಮಿ ಆದ್ರೂ ದೊಡ್ಡ ತಾಪತ್ರ ಆಯ್ತಾ ಇದೆ ಅಂದ್ಬಿಟ್ಟು. ಹೌದು ನಿಜ. ಇವರು SM ಕೃಷ್ಣ ಅವ್ರು ಮುಖ್ಯಮಂತ್ರಿ, ಆಪರೇಷನ್ ಬೆಂಡಿಂಗ್ ಇಲ್ಲ 3 ತಿಂಗಳು ಎಲ್ಲ ಅವರು ಕ್ಯಾಂಪಲ್ಲೇ ಉಳ್ಕೊಂಡ್ರು ಪೊಲೀಸ್ನವರು. ಅಣ್ಣವ್ರು ಹೊರಗೆ ಬಂದ ಮೇಲೆ ಆಪರೇಷನ್ ಸ್ಟಾರ್ಟ್ ಆಗಿದೆ. ಬಟ್ ವೀರಪ್ಪನ್ ಜೀವನದಲ್ಲಿ ಅತಿ ಹೆಚ್ಚು ದುಡ್ಡು ನೋಡಿದ್ದೆ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡಿದ್ರು. ಖಂಡಿತ ಅಣ್ಣವ್ರು ಕಿಡ್ನಾಪ್ ಅಲ್ಲೇ ಅವ್ರು ನೋಡಿರೋದು. ಅದಕ್ಕಿಂತ ಮುಂಚೆ ಬರೀ ಲಕ್ಷದಲ್ಲಿ ಕೋಟಿಗಟ್ಟಲೆ ಹೋಗಿಲ್ಲ. ಕೋಟಿಗಟ್ಟಲೆ ಅಂತೂ ಹೋಗೇ ಇಲ್ಲ. ಸೊ ನಿಮ್ ಪ್ರಕಾರ ಒಂದು ಅಂದಾಜು ಒಂದು 30ರಿಂದ 35 ಕೋಟಿ ಇರ್ಬೋದು ಸರ್. ಇರ್ಬೋದು. ದುಡ್ಡು ಇಲ್ಲದೆ ಒಟ್ಟಲ್ಲಿ ಅವ್ರ ಅಣ್ಣವ್ರ ಪಾತ್ರ ಹೊರಗೆ ಬಿಟ್ಟಿಲ್ಲ. ಬಿಡೋದಾದ್ರೆ ಒಂದು 4 ದಿನದಲ್ಲಿ ಬಿಟ್ಬಿಡ್ಬೋದಿತ್ತಲ್ಲ. ಅವರೇ ಒಂದು ಪೇಷಂಟು, ಅವರೇ ಇಟ್ಕೋಬೇಕು. ಅವನು ಕೆಲಸ ಎಲ್ಲ ಆಗಂಟಾನೆ ಬಿಟ್ಟಿಲ್ಲ. ಅವನು 108 ದಿನ ಅಂದ್ರೆ ಇಟ್ಕೊಳ್ಳಿ. ಕಿಡ್ನಾಪ್ ಆದವರಲ್ಲಿ ಅತಿ ಹೆಚ್ಚು ದಿವಸ ಇದ್ದವರು ಅಣ್ಣವರೇ ಜಾಸ್ತಿ ದಿವಸ ಇದ್ದಿದ್ದು. 108 ದಿನ ಇದ್ದಿದ್ದು ಅವರೇ. ಎವನೋ ಅವ್ರು ಮಾಡಿದ ಪುಣ್ಯನೇನೋ ಜೀವಂತವಾಗಿ ಹೊರಗೆ ಬಂದ್ರು ಪಾಪ. ಅವ್ರ ಆರೋಗ್ಯ ಸ್ಥಿತಿ ಸರಿ ಇಲ್ಲ, ಏಜ್ ಬಾರು ಪಾಪ. ಆ ಸ್ಥಿತಿಯಲ್ಲಿ ಆ ಕಾಡು ಒಳಗಡೆ ಇರ್ಬೇಕಂದ್ರೆ ಅವ್ರಿಗೆ ಸ್ವಲ್ಪ ಎಲ್ಲ ಬ್ಯಾಲೆನ್ಸ್ ಕೊಟ್ಟು ಸಾಯಿಸಿದ್ರು. ಎನ್ಕೌಂಟರ್ ಮಾಡಿದ್ರು. ಸಣ್ಣ ಆಪರೇಷನ್ ಕರ್ಕೊಂಡು ಹೋದ್ವಿ. ಶ್ರೀಲಂಕಾಕ್ಕೆ ಪ್ರಭಾಕರ್ನ ಹತ್ರ ಜಾಯಿಂಟ್ ಮಾಡಕ್ ಕರ್ಕೊಂಡು ಬಂದ್ರು. ಆಮೇಲೆ ಎನ್ಕೌಂಟರ್ ಎಲ್ಲ ನಾಟಕ ಸರ್. ಸುಲೋಪಾಯನ್ ಕೊಟ್ಟು ಸಾಯಿಸಿದ್ರು. ಮೊಸರಲ್ಲಿ ಬಾಡಿನ ಎತ್ಕೊಂಡೋಗಿ ಡೆಕೋರೇಷನ್ ಮಾಡಿದ್ರು, ಅದೇ ಸತ್ಯ. ಇದು ಹಲವಾರು ಚಾನಲ್ಗಳಲ್ಲಿ ಬರ್ತಾನೆ ಇದೆ, ನಡೆದಿರೋದು ಸತ್ಯ. ಈಗ ನೋಡಿ ಶಿವ ಮೀಡಿಯಾದವರು ಅವನ ನಿಕಟ ಸಂಪರ್ಕ ವ್ಯಕ್ತಿ ದೇವರಾಜ್ ಮತ್ತೆ ಅಯ್ಯಂದೊರೆ ಗೋಪಿನಾಥ್ ಅವನು ಗೋವಿಂದಪಾಡಿ ಪಕ್ಕ, ಇಲ್ಲಿಂದ ಒಂದು 16-22 ಕಿಲೋಮೀಟರ್ ಅವನು SI ಪೋಸ್ಟಿಂಗ್ ಎಕ್ಸಾಮ್ ಎಲ್ಲ ಮಾಡಿದ್ದೆ, ಎಲ್ಲ ಅವ್ನ ಕೆಲಸ ಸಿಕ್ಕಿಲ್ಲ. ಅವಿಬ್ಬರು ಲಾಸ್ಟ್ ಗಂಟೆ ಇದ್ದವರು. ಈಗ ಕೊನೆಯ ಸಂದರ್ಶನದಲ್ಲಿ ಶಿವ ಮೀಡಿಯಾದಲ್ಲಿ 5 ದಿನಕ್ಕೆ ಮುಂಚೆ ವೀರಪ್ಪನ ನೋಡಿದೀವಿ ಅಂತ ಹೇಳಿದವ್ರೆ. ಅವನು ಅದನ್ನು ಒಪ್ಪಿಕೊಂಡಿಲ್ಲ
ಮೀಡಿಯಾದವನು ಲಾಸ್ಟ್ ಪಾಯಿಂಟ್ ಗಂಟ ನಿಮ್ಗೆ ಇಬ್ರು ಗೊತ್ತು ಹೇಳಿ ಅಂದ್ಕೊಂಡು ತಿಳ್ಕೊಂಡವನೆ. ಇನ್ನೊರ್ ಬಾಯಿ ಬಿಟ್ಟಿಲ್ಲ. ಬಿಟ್ರೆ ಸತ್ಯಾಂಶ ಅವ್ರು ಬರ್ತಾರೆ. ಬಟ್ ಅವ್ರಿಗೆ ಗೊತ್ತಿರೋದು ಅದು. ಅವ್ರಿಗೆ ಗೊತ್ತು ಎಲ್ಲಿ ಸತ್ರು, ಎಲ್ಲಿ ಏನ ಹೋಯ್ತು, ಹೆಂಗೆ ಆಯ್ತು ಅವ್ರಿಗೆ. ಸರ್, ಆ ಕಾರ್ಯಾಚರಣೆಯಲ್ಲಿ ಲಾಸ್ಟಲ್ಲಿ ತಮಿಳ್ನಾಡಿಗೆ ವೀರಪ್ಪನ್ ಬಾಡಿ ಹೋಗಕ್ಕೆ ಏನು ಕಾರಣ ಇರ್ಬೋದು ನಿಮ್ಮ ಪ್ರಕಾರ? ಸರ್, ಇಲ್ಲಿ ಜ್ಯೋತಿ ಮುರುಘಾಸ್ ಮಿರ್ಜಿ ಸಾಹೇಬರು ದಂಡನಾಯಕರು, ಮಧುಕರ್ ಶೆಟ್ಟಿ ಸಾಹೇಬರು ಚಾಮರಾಜನಗರ SP ಅಂಡು STF ಕೆಲಸ ಮಾಡಿದ್ರು. ಜಂಟಿ ಕಾರ್ಯಾಚರಣೆ ತಮಿಳ್ನಾಡು ಅಂಡ್ ಕರ್ನಾಟಕ. ಇವರು ಸ್ವಲ್ಪ ವಿಜಯ್ ಕುಮಾರ್ ಅವರು ಸ್ವಲ್ಪ ಹಂಗೆ ಟಾರ್ಗೆಟ್ ಮಾಡಿಸ್ಕೊಂಡ್ರು. ಸುಲಭವಾಗಿರಿ ಅವನ ಹತ್ರ ಸೇರಿಸ್ಬಿಡುವ, ಏನೋ ಒಂದು ಮಾಡಿಸ್ಬಿಡುವ, ಜಂಟಿ ತಾನೆ ಎಲ್ಲ ಸ್ವಲ್ಪ ಹಂಗೆ ತಣ್ಣಗೆ ಆಗ್ಬಿಟ್ಟು ಆ ಗ್ಯಾಪಲ್ಲಿ ಇವ್ರು ಹೊಡ್ಕೊಂಡು ಹೋಗ್ಬಿಟ್ರು ಬಾಡಿಗೆ. ಒಟ್ಟು ವೀರಪ್ಪನ್ ಸತ್ತಿದ್ದು ಕರ್ನಾಟಕದಲ್ಲೇನೆ, ಬಟ್ ಅವ್ರ ಬಾಡಿನ ತಮಿಳ್ನಾಡಿಗೆ ಶಿಫ್ಟ್ ಮಾಡಿದ್ರು. ನನ್ನ ಒಂದು ರೊಕ್ಕ ಅಭಿಪ್ರಾಯ ಪ್ರಕಾರ, ನಾನು STF ಕೆಲಸ ಮಾಡಿದ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಅವ್ರು ಸತ್ತಿರೋದು. ಕರ್ನಾಟಕದಲ್ಲೇ ಸತ್ತಿರೋದು. ಗೋಪಿನಾಥ್ ಅವರಿಂದ ಸತ್ತಿರೋದು. ಅದು ಗೋಪಿನಾಥದಲ್ಲಿ ನಾವು ಪೊಲೀಸರವ್ರು ಹೇಳಿದ್ದು ಅದೇ, ಗೋಪಿನಾಥ್ ಬಂದ್ರೆ ಅವ್ನು ಸಾಯ್ತಾನೆ ಸರ್. ಇಲ್ಲಿಗೆ ಬಂದ್ರೆ ಸಾಯ್ತಾನೆ. DCF ಸಾಹೇಬ್ರು ಹತ್ಯೆ ಮಾಡ್ಬಿಟ್ಟು ಓಡ್ದವಳು 2004ರಲ್ಲಿ ಈ ಕಡೆ ಬಂದಿದ್ದವಳು. ಅಲ್ಲಿ ಗಂಟ ಬರಲೇ ಇಲ್ಲ. 91ರಲ್ಲಿ ಊರು ಬಿಟ್ಟವನು. 2004ರಲ್ಲಿ ಬಂದ ಸಾಯಿಸ್ಬಿಟ್ಟು. ಅವ್ನ ಸ್ವಂತ ಊರ್ನ 94ರಲ್ಲಿ ಬಿಟ್ಟಿದ್ದು, 91ರಲ್ಲಿ ಬಿಟ್ಟಿದ್ದು. DCF ಸಾಹೇಬ್ರನ್ನ ಹತ್ಯೆ ಮಾಡ್ಬಿಟ್ಟು ಓಡ್ದವಳು 2004ರಲ್ಲಿ ಬರ್ತಾಳೆ. ನಾಗಪಾಜಿನ ತಗೊಂಡ್ ಬಂದು ಅವನ ಹತ್ಯೆ ಮಾಡಿದ್ರು, ಪೊಲೀಸ್ ಹತ್ಯೆ ಮಾಡಿದ್ರು, ಒಟ್ಟಲ್ಲಿ ಸಾಯಿಸ್ಬಿಟ್ರು ಮಾಜಿ ಮಂತ್ರಿಗಳನ್ನ. ಆ ಬಾಡಿಯನ್ನ ಅವ್ರಿಗೆ ಒಪ್ಪಿಸ್ಬಿಟ್ಟು ಗೋಪಿನಾಥ ಬಂದು ಸೇರ್ತಾನೆ. ಇಲ್ಲಿ ಒಂದು 3 ತಿಂಗಳು ಕಂಡಿಡಿಯಕ್ಕಾಗಿಲ್ಲ. 2 ರಾಜ್ಯ ಪೊಲೀಸಿಂದು 3 ತಿಂಗಳು ಕಂಡಿಡಿದ್ಬಿಟ್ಟು ಗೋಪಿನಾಥ ಸೇರ್ಬಿಟ್ಟು ಅವನಿದ್ದು ಫ್ರೀ ಕೊಟ್ರು ಅವನಿಗೆ. ಓಡಾಡ್ಲಿ ಅಂದ್ಬಿಟ್ಟು STF ಕಾರ್ಯಾಚರಣೆ ಫುಲ್ ಆಗಿ ಬೆಂಡಿಂಗ್ ಮಾಡ್ಬಿಟ್ರು. ಅವಾಗ ಅವನು ಯಾರು ಏನು ಮಾಡ್ತಿಲ್ಲ ಅನ್ಕೊಂಡು ಅವನು 9-10 ಗಂಟೆಗೆ ಹೊರಗೆ ಬರೋನು, 9 ಗಂಟೆಗೆ ಬಂದ, 8 ಗಂಟೆಗೆ ಬಂದ, ಕೊನೆ 7 ಗಂಟೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಪೊಲೀಸ್ನವ್ರು ನಮ್ಮ ಬಗ್ಗೆ ಏನು ಗಮನ ಹರಿಸಿಲ್ಲ. ಹುಡುಗವ್ರು ನಿಲ್ಲಿಸ್ಬಿಟ್ರು, ನಮ್ಮದೇ ಸಾಮ್ರಾಜ್ಯ ಅಂದ್ಬಿಟ್ಟು. ಇವ್ರ ರೆಕಾರ್ಡೇ ಬೇರೆ, ಅವನ ರೆಕಾರ್ಡೇ ಬೇರೆ. ಅವನಿಗೆ ಪಕ್ಕ ಅವನಿಗೆ ಕೆಚ್ ಮಾಡಿ ಒಬ್ಬರೊಬ್ರು ಕರೆದು ಎನ್ಕೌಂಟರ್ ಮಾಡಿದ್ರು. ಅದೇ ರೂಟಲ್ಲಿ ಇವರು ಹೋದ್ರು. ಸೇಮ್ ಅವನೇನ್ ಮಾಡಿದ ಅದೇ ರೀತಿ ಪೊಲೀಸ್ ಅವ್ರು ಮಾಡಿದ್ರು. ನಮ್ಮ ಇವ್ರು ಮಧುಕರ್ ಶೆಟ್ಟಿ ಸಾಹೇಬ್ರು ಹೇಳ್ತಾ ಇದ್ರು, ಮೊಸಳೆಗೆ ನೀರೊಳಗಡೆ ಇರೋ ಗಂಟೆ ಆನೆ ಬಲ ಏನು ಮಾಡೋಕ್ಕಾಗಲ್ಲ. 10 ಜನ ಊರಲ್ಲಿ ಮೊಸಳೆ ಹೊಡಿತಾರೆ. ಅದೇ ಮೊಸಳೆ ಮೇಲ್ಗಡೆ ಬಂದ್ಬಿಟ್ರೆ ಒಬ್ಬನೇ ಹೊಡೆದು ಸಾಯಿಸ್ಬೋದು. ಆ ಥರ ಇವನು ಕಾಡು ಒಳಗಡೆ ಇರೋ ಗಂಟೆ ಹೀರೋ. ಕಾಡ್ಬಿಟ್ಟು 1 ಹೆಜ್ಜೆ ನಾಡೊಳಗಡೆ ಇಟ್ಬಿಟ್ರೆ ಇವನು ಜೀರೋ ಅಂತ ಇದ್ರು. ಅದರ ಅವರು ಕರೆಕ್ಟಾಗಿ ಫಾಲೋ ಮಾಡಿದ್ರು. ಅವನ ದಾರಿಲೇ ಹೋಗಿ ಅವ್ನು ಸಾಯಿಸ್ತಾರೆ. ಸರ್, ನಿಮಗೆ ಇದೆಲ್ಲ ಈಗ ನೀವು ನೋಡಿ, ಚಿಕ್ಕ ವಯಸ್ಸಿಂದ ವೀರಪ್ಪನ ಜೊತೆ ಇದ್ರಿ, ವೀರಪ್ಪನ ಜೊತೆ ನೀವು ಆನೆ ಇದ್ದಂಥ ಆ ವಿಚಾರದಲ್ಲಿ ನೀವು ಇದ್ರಿ, ಅದಾದ್ಮೇಲೆ ಜೈಲಿಗೂ ಹೋದ್ರಿ, ವಾಪಸ್ಸೆಲ್ಲ ಬಂದ್ರಿ. ಇವಾಗ ನಿಮ್ಗೆ ಏನು ಅನ್ಸುತ್ತೆ ಸರ್, ನಿಮ್ಮ ಜೀವನ ಯಾವ ರೀತಿ ಇದೆ? ಸರ್, ನಾನು ನನ್ನ ಆತ್ಮಪೂರ್ವವಾಗಿ ಹೇಳ್ತಾ ಇರ್ತೀನಿ, ಇದನ್ನೇನು ಮುಚ್ಚಿ ಮಾರಬೇಕು ಅವಶ್ಯಕತೆ ಏನಿಲ್ಲ. ನನಗೆಲ್ಲ ಮುಗಿದೋಗ್ಬಿಟ್ಟಿದೆ. ನಾವು ಮಾಡಿದ್ದೆಲ್ಲ ದೇಶ ಅಲ್ಲ, ದೇವ್ರು ಮಾತ್ರ ಅಲ್ಲ, ದೇಶನೇ ಒಪ್ಕೊಳ್ತಕ್ಕಂಥ ತಪ್ಪುಗಳಲ್ಲ. ಅಂಥ ತಪ್ಪುಗಳು ಮನುಷ್ಯನಾಗಿ ಹುಟ್ಟಿದವನು ಯಾರೇ ಆಗಿರಲಿ ಅಂಥ ತಪ್ಪುಗಳು ಮಾಡಬಾರ್ದು. ನಾವು ಆ ಕಾಲದಲ್ಲಿ ಮಾಡಿಬಿಟ್ಟು ಅಂದರೆ ಬುದ್ಧಿ ಇಲ್ಲ, ವಿದ್ಯಾಭ್ಯಾಸ ಇಲ್ಲ. 50 ವರ್ಷ ಹಿಂದೆ ಹೋಗಿ ನೋಡಿ ಸರ್ ಹೆಂಗಿದ್ದು ಇದು ಗೋಪಿನಾಥ್. ಆ ಮಠದಲ್ಲಿ ಮಾಡಿಬಿಟ್ಟು ಇವತ್ತು ನಾವು ಮಾಡಿದಕ್ಕೆಲ್ಲ ಶಿಕ್ಷೆ ಅನುಭವಿಸ್ತಾ ಇರ್ತೀವಿ. ಮುಂದ್ಗಡೆ ಒಂದು ಮನುಷ್ಯನಾಗಿ ಕುತ್ಕೊಂಡಿರ್ತೀನಿ ಅಷ್ಟೇ ಥರ. ನನ್ನ ಮೈಲಿರೋ ರೋಗ ಟ್ರೈನ್ಗಳಲ್ಲಿ ನನಗೆ ಮಾತ್ರ ಗೊತ್ತು. ಏನೋ ಶ್ರೀನಿವಾಸ ಸಾಹೇಬ್ರ ಆಶೀರ್ವಾದದಿಂದ ಜೀವಂತವಾಗಿರ್ತೀವಿ. ಅವರೇ ಈಗ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಮನೆ ದೇವರಾಗಿ ಮುಗ್ಕೊಂಡಿರ್ತೀವಿ. ಅವ್ರ ಆಶೀರ್ವಾದನ ಇವತ್ತು ಗಂಟೆ ತಲ್ಕೊಂಡು ಹೋಗ್ತಾ ಇದೆ. ಈಗ 60 ವರ್ಷಕ್ಕೆ ಮುಟ್ಬಿಟ್ಟಿರ್ತೀನಿ. ಸೊ ಅಂದ್ರೆ ನೀವು ಇರೋ ಗಂಟೆ ನಿಮ್ಗೊಂದು ಅದಂತ ಕರ್ಗಂತೂ ಒಂದು ಚಿಕ್ಕದಾಗಂತೂ ಇದ್ದೇ ಇರುತ್ತೆ. ಇಲ್ಲ ಸರ್, ದೊಡ್ಡ ನೋಯೇ ಅದು, ದೊಡ್ಡ ನೋವು. ಈಗ ಒಂದು ಆನೆ ಅರಣ್ಯದಲ್ಲಿ ರೋಗ ಬಂದು ಸತ್ತು ಹೋದ್ರೆ ಆ ಸ್ಥಳಕ್ಕೆ ಅಕಸ್ಮಾತ್ವಾಗಿ ನಾವು ಹೋದ್ರೆ ಡಾಕ್ಟ್ರು ಅವರು ಅರಣ್ಯ ಇಲಾಖೆ ಕಾನೂನು ಪ್ರಕಾರ ಡಾಕ್ಟ್ರು ಕರ್ಕೊಂಡು ಬಂದು PM ಮಾಡಿ ಅದು ಏನೇನು ಪ್ರಪೋಸರ್ ಇದೆ ಅದನ್ನೆಲ್ಲ ಮೆಟೀರಿಯಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ತಗೊಂಡು ಹೋಗೋದು ನೋಡಿದ್ರೆ ನಾವೆಲ್ಲ ಮಾಡಿದ ದುರಹಂಕಾರದಲ್ಲಿ ಈ ಭೂಮಿ ಮೇಲೆ ಇರೋದೇ ತಪ್ಪು ಅನ್ನಿಸ್ತದೆ. ಒಂದು ಆನೆಗೆ ಅಷ್ಟೊಂದು ಗೌರವ ಕೊಡ್ತಾರೆ. ಈಗ DCP ಬಂದು ನಿಂತ್ಕೊಂಡು ಫಸ್ಟು ಆನೆಗೆ ಪೂಜೆ ಮಾಡಿಸ್ತಾರೆ. ಸತ್ತೋಗಿರೋ ಆನೆ ಕಾಯಿ ಹಣ್ಣು ಕಾಯಿಲೆ ಇಟ್ಟು ಪೂಜೆ ಮಾಡಿ ಆಮೇಲೆ ಇದಕ್ಕೆ ಸ್ಟಾರ್ಟ್ ಮಾಡ್ತಾರೆ PM ಮಾಡೋಕ್ಕೆ. ಅಂಥ ಒಂದು ದೇವ್ರನ್ನೇ ನಾವು ಹಾಳು ಮಾಡಿರ್ತೀವಿ ಅಂದರೆ ಯಾವ ಮನುಷ್ಯನ ಜನ್ಮಕ್ಕೆ ನಮ್ಮನ್ನು ಎತ್ಕೊಳ್ಳೋದು ಸರ್? ರಾಕ್ಷಸರು ಕೂಡ ಮಾಡಿಲ್ಲ. ಏನೋ ಮಾಡಿಬಿಟ್ಟಿವಿ, ಏನೋ ಭಗವಂತ ಸಾಹೇಬ್ರ ಆಶೀರ್ವಾದ ಉಳ್ಕೊಂಡಿರ್ತೀವಿ. ಪಶ್ಚಾತ್ತಾಪ ಆಗಿದೆಯಲ್ಲ ಸರ್, ಅಷ್ಟೇ ಸರ್. ಬಹಳ ನೋವಿದೆ ಸರ್. ದಿನನಿತ್ಯ ನೊಂದು ಬೇಯ್ತಾ ಇರ್ತೀವಿ. ಇವಾಗ ಒಬ್ರು ಒಳ್ಳೆಯವ್ರು ನೋಡುವಾಗ ನಮಗೆ ಮಾತಾಡೋಕೆ ಮನಸ್ಸು ಬರಲ್ಲ, ಮತ್ತೆ ಅವ್ರು ನೋಡುವಾಗ ಮನಸ್ಸಲ್ಲಿ ನಮ್ಗೆ ಒಂಥರ ಅನಿಸ್ತದೆ, ಅವೆಲ್ಲ ಒಂದು ಮನುಷ್ಯನಾಗಿರ್ಬೋದಾ, ಇದೆಲ್ಲ ಒಂದು ಜೀವಮಾನವ ಅಂದ್ಬಿಟ್ಟು. ಆದರೆ
ದೇಶದಲ್ಲಿ ಯಾರು ಇಂಥ ತಪ್ಪುಗಳು ಮಾಡೋಕ್ಕೆಲ್ಲ ಹೋಗ್ಬಾರ್ದು, ದಯವಿಟ್ಟು ಹೋಗ್ಬಾರ್ದು. ಸರ್ಕಾರ ಇದೆ, ಸರ್ಕಾರ ಕೆಲಸ ಕೊಟ್ಟಿಲ್ಲ, ನಾವು ವಿದ್ಯಾವಂತನ ಹಂಗೆ ಹಿಂಗೆ ಅದು ಇದು ನಚ್ಚಲೈಟ್ ಅವರು ಇವರು ಅಂತಾರೆ. ನಮ್ಮ ಹೊಟ್ಟೆ ಸಾಕಕ್ಕೆ ಹೆಂಗ್ ಬೇಕಾದ್ರೂ ಸಾಕ್ಬೋದು. ಈಗ ನಮ್ಮ ಥರನೇ ಎಲ್ಲ ವೆಪನ್ ಎತ್ಕೊಂಡ್ರೆ ದೇಶ ಏನು ಸರ್ ಆಗೋದು. ಈಗ ಹೊಸಮ ಪಿಲ್ಲೆ ನನ್ನ ಏನಿಲ್ಲ, ಒಂದು 5 ನಿಮಿಷದಲ್ಲಿ ಕೆಲಸ ಮುಗಿಸ್ಬಿಟ್ರೆ ಸಾವಿರಾರು ಜನನ ಸಾಯಿಸ್ಕೊಂಡು ಬಂದ. ಅದೆಲ್ಲ ಒಂದು ವೆಪನ್ ಎತ್ಕೊಳ್ಳೋದು ಅದು ತೀರ್ಮಾನವೆಲ್ಲ ಸರ್. ಮನುಷ್ಯನ ಜೀವಮಾನದಲ್ಲಿ ಹೊಡೆದಾಡ್ಬೋದು, ಸರ್ಕಾರ ಜೊತೆ ಓಡಾಡಬಹುದು, ಅವ್ರ ಜೊತೆ ಗಲಾಟೆ ಮಾಡ್ಬೋದು, ನಮಗಿಂತ ಮಾಡ್ಕೊಡಿ ಅಂತ ಗುದ್ದಾಡ್ಬೋದು. ಅದ್ರ ಬಂದು ನ್ಯಾಯ ಇದೆ. ಅದನ್ನು ಬಿಟ್ಬಿಟ್ಟು ನಾವು ವೆಪನ್ ಎತ್ಕೊಂಡು ಸಿದ್ದರಾಮಯ್ಯ ಗುಂಡಾರಿಸ್ತೀನಿ, ಡಿ ಕೆ ಶಿವಕುಮಾರ್ ಗುಂಡಾರಿಸ್ತೀನಿ, ಅವ್ರು ಎತ್ಕೊಂಡೋಗಿ ಇಟ್ಕೊಂಡು 50 ಕೋಟಿ ಕೇಳ್ತೀನಿ, ಇವರು ಇಟ್ಕೊಂಡು 100 ಕೋಟಿ ಕೇಳ್ತೀನಿ ಅಂದ್ರೆ ಬಿಡ್ತಾ ಸರ್ಕಾರನ ಮಾಡ್ತಾರೆ. ನಮಗೊಂದು ಕಾಲಾರ ಗಂಟೆ ಸರ್ಕಾರ ಸ್ವಲ್ಪ ತಲೆ ಬಗ್ತದೆ ಅಷ್ಟೇ, ಆಮೇಲೆ ಎತ್ತಿ ಬೀಸಾಕ್ಬಿಡ್ತಾರೆ. ಬಟ್ ತಪ್ಪು ಮಾಡಿದವ್ರಿಗೆ ಒಂದಲ್ಲ ಒಂದ್ ದಿವಸ ಶಿಕ್ಷೆ ಅಂತೂ ಹಾಗೆ ಉಂಟೆ ಉಂಟು ಸರ್. ಹೌದು, ಅದು ಸ್ವಲ್ಪ ಲೇಟ್ ಆದ್ರೂ ಬಂದೇ ಬರ್ತದೆ. ಈಗ ನೀವು ಬ್ಯಾಂಗ್ಳೂರ್ ಸಿಟಿಲಿ ಈಗ ಈಗ ನಿಮ್ಮ ಸರ್ವಿಸ್ ನೋಡಿರ್ಬೋದು, MP ಜಯರಾಜು, ಮುತ್ತಪ್ಪರಾಯ್, ಇಡೀ ಕರ್ನಾಟಕ ದಾದಾ ಅಂದ್ಬಿಟ್ಟು ಇದೇ ಊರಿಗೆ 100 ಕಾರ್ ಕಳಿಸಿದ್ರು. ಹೌದಾ? ಒಗ್ಯಾನಿಕಲ್ ಫಾಲ್ಸು ಅಲ್ಲಿ ತಮಿಳ್ನಾಡು ಗಲಾಟೆ ಇದೆ ಅಂದ್ಬಿಟ್ಟು 100 ಗಾಡಿ ಕಳಿಸಿದ್ರು. ಮುತ್ತಪುರ ಇದು ಏನಾಯ್ತು, ಇಬ್ಬರು ಒಂದಿಗೆ ಮೈಸೂರು ಜೈಲಲ್ಲಿ ಇದ್ವಿ. MP ಜಯರಾಜ್ ನಾನು ಒಂದಿಗೆ ಇದ್ವಿ. ಆಮೇಲೆ ಇವ್ರು ಜೋಳಲ್ಲಿ ಕೃಷ್ಣಪ್ಪ, ಮೈಸೂರು ಪೈಲಟ್ ಮಾದೇವಣ್ಣ ಸರ್, ಅವರೆಲ್ಲ ಆ ರೌಡಿಗಳೆಲ್ಲ ವೀರಪ್ಪನ್ ಕಥೆಯನ್ನ ಯಾವ ರೀತಿ ನೋಡ್ತಾ ಇದ್ರು, ಅವ್ರು ಯಾವ ರೀತಿ ಹೇಳ್ತಾ ಇದ್ರು ಅದ್ರ ಬಗ್ಗೆ? ಅವರು ಬೆಂಬಲಿಸ್ತಾ ಇದ್ರು ಸರ್. ಯಾರಿಗೆ ಬೆಂಬಲಿಸ್ತಾ ಇದ್ರು? ವೀರಪ್ಪನಿಗೆ ಬೆಂಬಲಿಸ್ತಿದ್ರು. ಪೊಲೀಸ್ನವ್ರು ಹೊಡಿತಾನಲ್ಲ, ಪೊಲೀಸ್ ಅವರಿಗೆ ತೊಂದರೆ ಕೊಡ್ತಾನಲ್ಲ ವೀರಪ್ಪನ್ ಅಂತ ಅವರು ವೆರಿ ಗುಡ್ ಅಂದ್ಬಿಟ್ಟು ನಮ್ಗೆಲ್ಲ ಒಳ್ಳೆ ಬೀಡಿ ಗಿಡಿ ತರ್ಸ್ಕೊಡೋರು. ನಮ್ ಕಷ್ಟ ನಮಗೆ ನೀವು ಸರಿ ಕೊಡಿ, ಇನ್ನೇನ್ ಮಾಡೋದು, ನಮಗ್ ಬೇರೆ ಗತಿ ಇಲ್ಲ, ನೋಡೋದು ಯಾರು ಬಂದು ನೋಡೋರಿಲ್ಲ, ನಮಗ್ ಬೀಡಿ ಬೇಕಲೇಬೇಕು, ಕೊಡಿ ಅನ್ನೋದು ಇಸ್ಕೊಳ್ಳೋದು. ಏನ್ ಕಳ್ಸ್ರ ಏನೋ ಆರ್ಸಲಿ ಗುಂಡಂದವ್ರು ಹೆಂಗಿದೆ ನೋಡಿ. ಬಟ್ ಅವ್ರು ಪೊಲೀಸಿಗೆ ತೊಂದರೆ ಕೊಡ್ತಾರೆ ಅಂತ ವೀರಪ್ಪನಿಗೆ ಸಪೋರ್ಟ್. ಈಗ ಸುಮಾರು ಜನ ಒಪ್ಕೊಳ್ತಾರೆ ಸರ್, ವೀರಪ್ಪನ ಹೀರೋವಾಗಿ ನೋಡ್ತಾರೆ, ನನ್ನ ಹತ್ರನೇ ಕೇಳ್ತಾರೆ. ಅದನ್ನ ಹೇಳ್ತೀನಿ, ಒಂದು ದಿನ ನಿನ್ನ ಕಷ್ಟನ ಅನುಭವಿಸಿದ್ರೆ ನಿನ್ನ ಜೀವಮಾನಲ್ಲ, ನಿನ್ನ ಮಕ್ಕಳಿಗೂ ಬುದ್ಧಿ ಹೇಳ್ಬಿಡ್ತಾ ಇರ್ತೀವಿ. ಅನುಭವಿಸಿಲ್ಲ, ನೀನು ನೋಡಿಲ್ಲ, ಅದರಿಂದ ಅವ್ನು ಹೀರೋ ಅಂತ ನೋಡ್ತೀವಿ. ನೋಡ್ಕೊಂಡು ಹೋಗಿ ನನಗೇನೋ ಇಷ್ಟ, ಅದರಿಂದ ಇಷ್ಟನಿಲ್ಲ ಕಷ್ಟನಿಲ್ಲ, ನೀನು ಸಾಯಿಸು. ಸೊ ವೀರಪ್ಪನ ಹೀರೋ ಅಂತ ಹೇಳೋರು ದೂರದಿಂದ ನೋಡಿರೋ ಜನರು ಅಷ್ಟೇ, ದೂರದಿಂದ ನೋಡಿಲ್ಲ ಜನ, ನೋಡಿಲ್ದಿರೋ ಜನರು, ನೋಡಿಲ್ಲ ಜನರು, ನೋಡಿರೋರು ಯಾರು ಹೇಳಲ್ಲ, ನೋಡಿಲ್ಲ ಜನರು. ಅದು ನಿಮ್ಮಂತ ಯೂತ್ಗಳು. ಅವ್ನು ಸತ್ತೇ 21 ವರ್ಷ ಏನೋ ಆಯ್ತು. ಹೌದು, 30 ವರ್ಷದ ಹುಡುಗರು ಬಂದು ಆತರ ಹೀರೋ ಸಾರ್ ಅಂದ್ರೆ ಸರಿಯಪ್ಪ, ಅವ್ರು ಸಾಯುವಾಗ ಅವ್ರಿಗೆ 6 ವರ್ಷ ಏನ್ ಗೊತ್ತಿತ್ತು ಅವ್ರಿಗೆ, ಸರಿ ಒಪ್ಕೊಳ್ಳೋದು. ನಾವು ಅನುಭವಿಸಿದವ್ರು ಹೇಳ್ಬೇಕಲ್ಲ. ಅಂದ್ರೆ ಯುವಕರಿಗೆ ಒಂದು ಜೋಶಲ್ಲಿ ವೀರಪ್ಪನ್ ಹೀರೋ, ವೀರಪ್ಪನ್ ಒಬ್ಬ ಹೋರಾಟಗಾರ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದು ಇದು ಮೀಡಿಯಾ ಮತ್ತೆ ಇವರು ಇರ್ತಾರಲ್ಲ ಸಿನಿಮಾ ಅವರು, ಕಳ್ಳರುಗಳನ್ನ ಎತ್ತಿಕೊಂಡು ದುಡ್ಡು ಮಾಡೋಕೆ ಇವರಂತ ದೇಶದಲ್ಲಿ ಬೇರೆ ಯಾವನಿಲ್ಲ. ಶ್ರೀನಿವಾಸ್ ಸಾಹೇಬ್ರು ಎಂತ ಒಂದು ಅಧಿಕಾರಿ, ಮಧುಕರ್ ಶೆಟ್ಟಿ ಸಾಹೇಬ್ರು ಎಂತ ಅಧಿಕಾರಿ, ದಕ್ಷ ಅಧಿಕಾರಿಗಳು. ಅವ್ರು ಮಾಡಿದ ಸೇವೆಗಳನ್ನು ಒಂದು ಪಿಕ್ಚರ್ ಮಾಡಿ ಹೊರಗ್ಬಿಟ್ರೆ ನಿಮ್ಮಂತ ಮುಂದಿನ ಜನರೇಷನ್ಗೆ, ವಿದ್ಯಾವಂತರಿಗೆ, ಮಕ್ಕಳಿಗೆ ಮಾದರಿ ಆಗುತ್ತೆ, ಅದು ಮಾದರಿ ಆಯ್ತದ. ಅದನ್ನ ಬಿಟ್ಬಿಟ್ಟು ಕಳ್ಳನ ಆಣೆ ಹಿಂಗ್ ಹೊಡ್ದ, ಅವ್ನು ಹಿಂಗೆ ಕೊಲೆ ಮಾಡಿದೆ ಅದನ್ನು ಪಿಕ್ಚರ್ ತೋರಿಸಿದ್ರೆ ಇನ್ನೊಂದು 4 ಜನ ಗಣ್ಣೆತ್ಕೊಂಡು ಹೋಗ್ತಾರೆ. ಈ ಸರ್ಕಾರ ಅದಕ್ಕೆ ಬೆಂಬಲ ಕೊಡ್ತಾರೆ, ಫಿಲಿಂ ಬೋರ್ಡು ಅದಕ್ಕೆ ಪರ್ಮಿಷನ್ ಕೊಡ್ತಾರೆ. ಇದ್ರಲ್ಲಿ ಯಾವ ನ್ಯಾಯ ಸರ್ ಇದು? ನಮ್ಮಂತವ್ರು ಕೇಳಿದ್ರೆ ಅವನಿಗೆ ಏನೋ ಗೊತ್ತಾ, ಮೂಳೆಲ್ಲಿ ಕುಂತ್ಕೊಂಡವನ ಅಲ್ಲಿ. ಈ ಮಾತಲ್ಲಿ ನಿಮ್ಮಂತವ್ರು ಕೇಳ್ಬೇಕು ಸರ್ಕಾರಕ್ಕೆ. ಒಂದು ಒಳ್ಳೆ ವ್ಯಕ್ತಿಯನ್ನು ತೋರಿಸ್ಕೊಟ್ರೆ ಆ ಒಳ್ಳೆ ವ್ಯಕ್ತಿ, ಈಗ ಶ್ರೀನಿವಾಸ ಸಾಹೇಬರನ್ನು ಈಗ ಗೋಪಿನಾಥ ಗ್ರಾಮದಲ್ಲಿ ವೀರಪ್ಪನ ಹುಟ್ಟೂರು, ವೀರಪ್ಪನ ಹುಟ್ಟಿ ಬೆಳೆದು ಸತ್ತೂರು, ಅದರಲ್ಲಿ ಅವನ ಹೆಸರೇ ಇಲ್ಲ. ಅಲ್ಲಿ ಸಾಹೇಬರ ಹೆಸರು ದೇವಸ್ಥಾನದಲ್ಲಿ ಅವರೊಬ್ಬ ದೇವರಾಗಿ ಪೂಜಿಸ್ತೀವಿ ಅಂದ್ರೆ ಅವ್ರು ಎಂತ ಅಧಿಕಾರಿಯಾಗಿರ್ಬೇಕು. ಇದು ಇದನ್ನ ದೇಶಕ್ಕೆ ತೋರಿಸ್ಬಾರ್ದಾ? ಹೌದು, ಸಿನಿಮಾದವ್ರು ತೋರಿಸೋದಲ್ಲ. ಅಲ್ಲೆಲ್ಲ ಕೊಲೆ ಆಗಿರೋದ, ಅದನ್ನ ಒಂದು 7-8 ಎಪಿಸೋಡ್ ತಗೊಳ್ತಾರೆ. ಸಾಫ್ಟ್ವೇರ್ 1, ಸಾಫ್ಟ್ವೇರ್ 2, ಸಾಫ್ಟ್ವೇರ್ 3 ಅಂದ್ಬಿಟ್ಟು. ಸರ್ಕಾರಕ್ಕೂ ಸ್ವಲ್ಪ ಎಚ್ಚೆತ್ತುಕೊಂಡು ಇಂಥವ್ರನ್ನ ತೋರಿಸ್ಕೊಡ್ಬೇಕು. ಮಧುಕರ್ ಶೆಟ್ಟಿ ಸಾಹೇಬರು, ಶ್ರೀನಿವಾಸ ಸಾಹೇಬರು ಅಂತ ತೋರಿಸ್ಕೊಟ್ರೆ ಇರೋ ಪೊಲೀಸ್ ಅಧಿಕಾರಿಗಳು ಅವ್ರು ಫಲ ಪಡ್ತಾರೆ. ಈಗ ನೋಡಿ, DCF ಸಾಹೇಬರು ಮಾಡಿದ ಸೇವೆನಲ್ಲಿ ಗೋಪಿನಾಥ ಯಾವ DCF, CCF ಯಾರೇ ಬರಲಿ, ಅರಣ್ಯ ಅಧಿಕಾರಿಗಳು ಇಲ್ಲಿ ಬಂದು ನೋಡಿದ ತಕ್ಷಣ ಅವ್ರು ಬರುವಾಗ ಹೊರದ್ಕೊಂಡು ಬರ್ತಾರೆ, ಬಂದು 10 ದಿನದಲ್ಲಿ ಬಿದ್ದು ಹೋಯ್ತಾರೆ. ನಮ್ಮ ಬಗ್ಗೆ ಅವ್ರ ಗಮನನೇ ಹರಿಸೋದಿಲ್ಲ, ಗೋಪಿನಾಥ್ ಬಗ್ಗೆ ಅವ್ರು ಏನು ಯೋಚನೆ ಮಾಡಲ್ಲ. ಅವ್ರ ಆಫೀಸ್ ಡ್ಯೂಟಿ ಫೀಲ್ಡ್ ಅದು ನೋಡ್ಕೊಂಡು ಹೋಗ್ತಾರೆ. ಅದರಲ್ಲಿ ಕಳ್ತನ ಇಲ್ಲ, ಶಿಕಾರಿ ಇಲ್ಲ, ಜನರು ಒಳ್ಳೆ ಬುದ್ಧಿವಂತರಾಗಿರ್ತಾರೆ. ಇವ್ರ ಬಗ್ಗೆ ನಾವು ತಲೆ ಕೆಡಿಸಬೇಕು ಅವಶ್ಯಕತೆ ಇಲ್ಲ, ನೆಮ್ಮದಿಯಾಗಿ ಡ್ಯೂಟಿ ಮಾಡ್ತಾರೆ. ನಾವು ಸಾಹೇಬರು ಕೂಡ ಗೌರವ ನೋಡ್ರೆ ಅವರು ನಮ್ಮ ಜೊತೆಗೆ ಸೇರ್ಕೊಳ್ತಾರೆ. ಪ್ರತಿ ಒಂದು ಕಾರ್ಯಕ್ರಮಕ್ಕೆ ಅವ್ರ ಮುಂದೆ ನಾವು ಯಾವುದೇ ಮಾಡಿದ್ರು ಅರಣ್ಯ ಇಲಾಖೆನ ಮುಂದಿಟ್ಟೆ ಮಾಡೋದು. DCF ಬರ್ತ್ಡೇ ಆಗಲಿ, ಮಾರಿ ಹಬ್ಬ, ಜಾತ್ರೆ ಆಗಲಿ, ಏನೇ ಮಾಡಿದ್ರು ಫಸ್ಟ್ ಅವ್ರನ್ನೇ ವಿಸಿಟ್ ಮಾಡೋದು. ಇನ್ವಿಟೇಷನ್ ಅಲ್ಲಿ ಸಾಹೇಬ್ರು
ಹೆಸರಾಯ್ಕೆ ಮಾಡೋದು. ಸಾಹೇಬ್ರ ಫೋಟೋ ಗಿಟ್ಟೆಲ್ಲ ಮಾಡಿ ಪಾರಿ ಜಾತ್ರೆ ಮಾಡೋದು. ಸರ್ ಕೊನೆಯದಾಗಿ ಲಾಸ್ಟು, ಈಗ ನೀವು ವಯಸ್ಸಲ್ಲಿ ಅಂದರೆ ನಮ್ಮ ಏಜಲ್ಲಿ ಇದ್ದಾಗ ನೀವು ವೀರಪ್ಪನ ಜೊತೆ ಸೇರಿ ಇದು ಮಾಡಿದ್ರಲ್ಲ, ಸೊ ನಮ್ಮ ಏಜಲ್ಲಿ ಈಗ ನಾವೆಲ್ಲ ನಮ್ಮ ಏಜಲ್ಲಿ ಇದ್ರಲ್ಲ, ಅವ್ರಿಗೆಲ್ಲ ಒಂದು ಚಿಕ್ಕ ಸಂದೇಶ ನಿಮ್ಮ ಅನುಭವದ ಪ್ರಕಾರ ಏನಾದರೂ ಕೊಡ್ತೀರಾ ಅಂದರೆ? ನನ್ನ ಅನುಭವದ ಪ್ರಕಾರ ದಯವಿಟ್ಟು ಕೆಟ್ಟ ದಾರಿಗೆ ಹೋಗಲೇಬೇಡಿ. ಕೆಟ್ಟ ದಾರಿಗೆ ಹೋದವನು ಯಾವನು ದೊಡ್ಡ ಮನುಷ್ಯ ಆಗೋದೇ ಇಲ್ಲ. ಕಾನೂನು ಮುಂದ್ಗಡೆ ಯಾವತ್ತಿದ್ರಾಳ ಒಂದು ದಿನ ಅವ್ನಿಗೆ ಶಿಕ್ಷೆ ಉಂಟು, ಸತ್ಯ ಅದು. ನಮ್ಮ ಭಾಳ ಅಷ್ಟು. ಒಬ್ಬ ಎ ಸಿ ಕಾರಲ್ಲಿ ಓಡಾಡ್ತಾರಂದ್ರೆ ಓಡಾಡಲಿ, ಅದು ಅವನ ಅದೃಷ್ಟ. ನಾವು ಕಾಲಿಗೆ ಚಪ್ಪಲಿ ಇಲ್ಲ ಆದರೂ ಕೂಡ ಓಡಾಡುವ, ಅದರಿಂದ ತಪ್ಪಿಲ್ಲ. ಕೆಟ್ಟ ದಾರಿಯಲ್ಲಿ ಹೋಗೋದು, ಕಾನೂನು ವಿರುದ್ಧ ಮಾಡೋದು ದಯವಿಟ್ಟು ಬೇಡ. ಯಾರು ವಿದ್ಯಾವಂತರಾಗಲಿ, ವಿದ್ಯಾವಂತರು ಮಾಡಲ್ಲ, ವಿದ್ಯಾವಂತ ಇಲ್ಲದ ಹಳ್ಳಿ ಜನಗಳಿಗೆ ಹೇಳ್ತೀನಿ, ಕೆಟ್ಟ ದಾರಿ ಕಾಡಲ್ಲಿ ಹೋಗಿ ಮರ ಕಡಿಯೋದು, ಶಿಕಾರಿ ಮಾಡೋದು, ಮನೆಯಲ್ಲಿ ಕಳ್ತನ ಮಾಡೋದು, ಇದೆಲ್ಲ ಒಂದು ಜೀವಮಾನವೇ ಇಲ್ಲ. ದಿನ ಕೂಲಿ ಮಾಡಿ ನೆಮ್ಮದಿ. ಒಂದು ದೇಶದಲ್ಲಿ ಶ್ರೀಮಂತ ಯಾರು ಗೊತ್ತಾ ಸರ್? 3 ಹೊತ್ತು ಊಟ ಅಂತಾರೆ, ಅವ್ನಿಗೆ 2 ಹೊತ್ತು ಊಟ ಸಿಕ್ಕಿದ್ರೆ ಸಾಕು. ಪ್ಯಾಂಟ್ ಶರ್ಟು ಒಳ್ಳೆ ಕಾಸಿಲಿ ಬಟ್ಟೆ ಬೇಕಿಲ್ಲ, ನಂತರ ಒಂದು ಪಂಚೆ, ನಂತರ ಒಂದು ಶರ್ಟ್ ಇದ್ರೆ ಸಾಕು. ಸಾಲ ಒಂದಿಲ್ಲದೆ ಬೈಯಲ್ಲಿ ರೋಗ ಇಲ್ಲದಿದ್ರೆ ಅವನಕ್ಕಿಂತ ಶ್ರೀಮಂತ ದೇಶದಲ್ಲಿ ಯಾವನಿಲ್ಲ. ಈಗ ನಾನು ನೋಡಿ ಒಳ್ಳೆ ಬಟ್ಟೆನ ಹಾಕೋದಿಲ್ಲ, ಹಿಂಗೇನೆ ಇರ್ತೀನಿ. ಈಗ ನಾನು ಬಂದು ಹೊರಗೆ ಹೋದ್ರೆ ನಿಂಗೆ ಹೋಯ್ತೀನಿ, ಒಳ್ಳೆ ವೈಟ್ ಪಂಚೆ ವೈಟ್ ಶರ್ಟ್ ಹಾಕ್ಬಿಟ್ಟು ಬಂದವಲ್ಲಿ ಅದೆಲ್ಲ ಮಾಡೋದಿಲ್ಲ, ಎಲ್ಲ ಮಾಡಿ ಮುಗಿಸ್ಬಿಟ್ಟೆ ಸಾಕು ಈ ಜೀವಮಾನವೇ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು.